ಬರ್ತಾ ಇರಲಿಲ್ಲ, ಇಸ್ಲಾಮಾಬಾದಿಗೆ ಬರ್ತಾ ಇರಲಿಲ್ಲ. ಆಮೇಲೆ ನಮ್ಮ ಜನಗಳ ಜೊತೆಗೆ ಇರ್ತಾ ಇದ್ರು, ಮುಸಲ್ಮಾನರ ಜೊತೆಗೆ ಇರೋದು, ನಮ್ಮ ಮಧ್ಯದಲ್ಲಿ ಆಗುವಂತಹ ಎಲ್ಲ ಮಾತುಗಳನ್ನು ತಿಳ್ಕೊಳ್ಳೋದು, ತದನಂತರ ಆ ಮಾತುಗಳನ್ನು ಕಾಫಿರ್ಗಳ ಹತ್ರ ಹೇಳ್ಕೊಳ್ಳೋದು. ಇಂತಹ ಒಂದು ಕೆಲಸ ನೋಡೋದಕ್ಕಾಗಿ ಅವರು ಮುಸಲ್ಮಾನರು ಅಂತ ಇದ್ರು. ಆದರೆ ಅವರು ಮಾಡುವಂತಹ ಎಲ್ಲ ಕೆಲಸ ದ್ರೋಹದ ಕೆಲಸ. ಅವಾಗೇನಾಯ್ತು, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಇವರು ಮುನಾಫಿಕೀನ್ ಇದ್ದಾರೆ, ನೋಡೋದಕ್ಕೆ ಮಾತ್ರ ಮುಸಲ್ಮಾನರು, ಆದರೆ ಇವರು ಮಾಡುವಂತಹ ಕೆಲಸ ಆಗಿರಲಿ, ಇವರು ನಡೆಯುವಂತಹ ದಾರಿ ಆಗಿರಲಿ ಎಲ್ಲ ಮುಸಲ್ಮಾನರ ಖಿಲಾಫ್. ಅಲ್ಲಾಹ್ ಹೇಳ್ತಾನೆ, ಯುಕಾದಿಊನ ಅಲ್ಲಾಹ, ಇವರು ಅನ್ಕಂತ ಇದ್ದಾರೆ ನಾವು ಮೋಮಿನ್ ಜನಗಳಿಗೆ ಮೋಸ ಮಾಡ್ತಾ ಇದ್ದೀವಿ ಅಂತೇಳಿ. ಈಗ ನಾನೇನು ಮಾಡ್ತೀನಿ, ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರು ಮೋಸ ಮಾಡಬೇಕು, ನಿಮಗೆ ಗೊತ್ತಾಗಲ್ಲ ನಾನು ಮೋಸ ಮಾಡಿದೆ. ನೋಡ್ರಿ, ನನಗೆ ಗೊತ್ತಾಗಲ್ಲ ನೀವು ಮೋಸ ಮಾಡ್ತಿರೋದು, ಆದರೆ ಅಲ್ಲಾಹನಂತೂ ನೋಡ್ತಾ ಇದ್ದಾನೆ. ಅಲ್ಲಾಹ್ ಹೇಳ್ತಾ ಇದ್ದಾರೆ, ಯುಖಾದಿಊನ ಅಲ್ಲಾಹ ವಲ್ಲದೀನ ಆಮನು ವಮಾ ಯಖ್ದಊನ ಇಲ್ಲಾ ಅನ್ಫುಸಹುಂ. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು ಆ ಮುನಾಫಿಕೀನ್ಗಳಿಗೆ ಹೇಳ್ರಿ, ಅವರು ಮೋಮಿನ್ ಜನಗಳಿಗೆ ಮೋಸ ಮಾಡ್ತಾ ಇಲ್ಲ. ಅವ್ರು ಮೋಮಿನ್ ಜನಗಳಿಗಾಗಲಿ ಅಲ್ಲಾಹನಿಗಾಗಿ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ತಮ್ಮ ಮೇಲೆ ಮೋಸ ಮಾಡ್ಕೊಂತ ಇದ್ದಾರೆ, ತಮ್ಮನ್ನು ತಾವು ಅವ್ರು ಮೋಸ ಮಾಡ್ಕೊಂತ ಇದ್ದಾರೆ. ಈ ತರದಿಂದ ನಟನೆ ಮಾಡೋದ್ರಿಂದ ಆಗುವಂತಹ ಏನು ಲಾಭ ಇಲ್ಲ. ಅವರು ಈಮಾನ್ ತರಬೇಕಾಗಿದ್ರೆ ಗಟ್ಟಿಯಾಗಿ ಅಲ್ಲಾಹನ ಮೇಲೆ ನಂಬಿಕೆಯನ್ನು ಈಮಾನ್ ತರಬೇಕಾಗಿತ್ತು. ಅವರು ಬರೀ ಭಯದಿಂದ ಈಮಾನ್ ತಂದಿದ್ದಾರೆ, ತಮ್ಮ ಲಾಭಕ್ಕಾಗಿ ಈಮಾನ್ ತಂದಿದ್ದಾರೆ. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಹೇಳ್ರಿ, ಅವರ ಶಿಕ್ಷೆ ಬಹಳ ಕಠಿಣವಾಗಿರುತ್ತೆ, ಅವರ ಶಿಕ್ಷೆ ಬಹಳ ಕಠಿಣವಾಗಿರುತ್ತೆ. ಯಾಕಪ್ಪ ಅಂದರೆ ಅಲ್ಲಾಹನು ಇದೇ ಒಂದು ಕಾರಣದಿಂದಾಗಿ, ಈಗ ನಾನು ನಿಮ್ಮ ಜೊತೆಗೆ ಇರ್ತೀನಿ, ನನ್ನ ಮೇಲೆ ನಿಮಗೆ ನಂಬಿಕೆ ಇರುತ್ತೆ, ನಮ್ಮವರು ಅಂತೇಳಿ. ಹಾಗೇನಾಗುತ್ತೆ ಅಂತೇಳಿದ್ರೆ ಒಳಗಲ ಮಾತೆಲ್ಲ ನನ್ನ ಮುಂದೆ ಅಂತೀರಿ. ನಾನೇನು ಮಾಡ್ತೀನಿ, ನಿಮ್ಮ ಜೊತೆಗೆ ಇದ್ದ ಹಾಗೆ ಇದ್ದು ನಿಮ್ಮಲ್ಲಿರುವಂತಹ ಒಂದು ವಸ್ತುಗಳನ್ನು, ನಿಮ್ಮಲ್ಲಿ ನಡೆಯುವಂತಹ ಒಂದು ವಸ್ತುಗಳನ್ನು, ಒಳಗಿನ ಮಾತುಗಳನ್ನ ತಗೊಂಡೋಗಿ ನಾನು ಬೇರೆಯವರ ಕಡೆ ಹೇಳ್ತೀನಲ್ಲ, ಇಂತಹ ಒಬ್ಬ ಮನುಷ್ಯನ ಮುನಾಫಿ, ಇಂತಹ ಒಬ್ಬ ಮನುಷ್ಯ ಮುನಾಫಿ. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಇದು ಮುನಾಫಿಕಿನ ಗುರುತುಗಳು, ಇವೆಲ್ಲ ಮುನಾಫಿಕಿನ ಗುರುತುಗಳು. ಈ ಜನ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಸಹಾಬಾಯ ಕಿರಾಮ್ಗಳ ಜೊತೆಗಿರ್ತಾ ಇದ್ರು. ಮುನಾಫಿಕೀನು ಜೊತೆಗಿರೋದು, ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ಏನೋ ಒಂದು ಕಾರಣ ಹೇಳಿ ಹಿಂದಕ್ಕೆ ಸತ್ತು ಬಿಡೋದು. ಏನೋ ಒಂದು ಕಾರಣ ಹೇಳಿ, ನಮಗೆ ಬೆಳೆ ಬಂದೈತಿ, ಇಲ್ಲ ನಮ್ಮದು ಆ ಕೆಲಸ ಐತಿ, ನಮಗೆ ಆರಾಮಿಲ್ಲ, ಏನಾದರೂ ಒಂದು ಕಾರಣ ಹೇಳಿ ಹಿಂದಕ್ಕೆ ಸರಿಯೋದು ಮುನಾಫಿಕೀನ್ ದಶಾ. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಈ ಜನ ನಮ್ಮ ಜೊತೆಯಲ್ಲೇ ಇರ್ತಾ ಇದ್ರು, ನಮ್ಮ ಜೊತೆಯಲ್ಲಿರೋದು ಮೋಮಿನ್ ಜನಗಳು ಯುದ್ಧಕ್ಕೆ ಹೋಗ್ಬೇಕನ್ನುವಂತಹ ಒಂದು ಜನಗಳ ಮನಸ್ಸಿನಲ್ಲಿ ಏನಾಕೋದು, ಭಯ ಹುಟ್ಟೋದು, ಭಯವನ್ನು ಅವರಲ್ಲೇ ಹುಟ್ಟಿಸೋದು. ಅವರು ಅಪೋಸಿಟ್ ಅವ್ರು ಬಹಳ ಜನ ಇದ್ದಾರೆ, ನೀವು ಸ್ವಲ್ಪ ಜನ ಇದ್ದೀರಿ, ಹೋದರೆ ಸತ್ತು ಹೋಗ್ಬಿಡ್ತೀರಿ. ಇಂತಹ ಒಂದು ವಸ್ತುಗಳನ್ನು ಮೋಮಿನ್ ಜನಗಳ ಮನಸ್ಸಿನಲ್ಲಿ ಹುಟ್ಟಿಸೋದು. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಮುನಾಫಿಕಿನ ನಶಾನಿ, ಯಾವೊಬ್ಬ ಮನುಷ್ಯ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಒಳಗಿನ ಮಾತು ಬೇರೆಯವರ ಹತ್ರ ಹೋಗಿ ಹೇಳ್ಕೊಂತಾನೆ, ಅಂತಹ ಒಬ್ಬ ಮನುಷ್ಯ ಮುನಾಫಿಕ್ ಇದ್ದಾನೆ. ಯಾವೊಬ್ಬ ಮನುಷ್ಯ ಅಲ್ಲಾಹನ ಇಬಾದತ್ನಲ್ಲಿ ಮುಸಲ್ಮಾನ್ ಅಂತೇಳಿ ತನ್ನನ್ನು ತಾನು ಹೇಳ್ಕಂತ ಅಲ್ಲಾಹನ ಇಬಾದತ್ನಲ್ಲಿ ಹಿಂದೆ ಸರಿತಾನೆ, ಈತನಲ್ಲಿ ಒಂದು ಮುನಾಫಿಕಿನ ನಶಾನಿ ಇದೆ. ಯಾವೊಬ್ಬ ಮನುಷ್ಯ ಮುಸಲ್ಮಾನ್ ಅಂತ ಹೇಳಿ ಜನಗಳಿಗೆ ಮೋಸ ಮಾಡ್ತಾನೆ, ಇಂತಹ ಒಬ್ಬ ಮನುಷ್ಯನಲ್ಲಿ ಮುನಾಫಿಕಿನ ನಶಾನಿ ಇದೆ. ಪ್ರೀತಿಯ ಸಹೋದರರೇ, ಅಲ್ಲಾಹನು ಕುರಾನ್ ಮಜೀದ್ನಲ್ಲಿ ಹೇಳ್ತಾನೆ, ನಿಜವಾಗ್ಲಿ ಇವರ ಈ ಪ್ರಪಂಚದ ಜೀವನ ಕೂಡ ಬಹಳ ಕಷ್ಟವಾಗಿರುತ್ತೆ. ಅದು ಮುನಾಫಿಕೀನ್ ಜನಗಳು ಇದೇನು ತೋರಿಸೋದಕ್ಕಾಗಿ ಇಸ್ಲಾಮನ್ನು ತಂದಿರ್ತಾರೆ, ತೋರಿಸೋದಕ್ಕಾಗಿ ಮಾತ್ರ. ಇವರ ಮನಸ್ಸಿನಿಂದ ಇಸ್ಲಾಂ ಕಬೂಲ್ ಮಾಡಿರೋದಿಲ್ಲ, ಬರೇ ಜನಗಳಿಗೆ ಮೋಸ ಮಾಡೋದಕ್ಕಾಗಿ. ಇವರ ಈ ಪ್ರಪಂಚದ ಜೀವನ ಕೂಡ ಬಹಳ ಕಷ್ಟವಾಗಿರುತ್ತೆ. ತದನಂತರ ಅಲ್ಲಾಹನು ಇವರ ಮನಸ್ಸಿನ ಮಾತನ್ನು ತಿಳಿದಿರ್ತಾನೆ, ಇವರು ಮುನಾಫಿಕೀನ್ ಇದ್ದಾರೆ. ಆದರೆ ಕಿಯಾಮತ್ತಿನ ದಿವಸ ಇವರಿಗೆ ನೀಡುವಂತಹ ಏನು ಶಿಕ್ಷೆ ಇದೆಯಲ್ಲ, ಬಹಳಷ್ಟು ಕಠಿಣವಾಗಿದೆ. ಅಲ್ಲಾಹನು ಕಾಫಿರ್ ಜನಗಳಿಗೆ ಇಷ್ಟರ ಮಟ್ಟಿಗೆ ಶಿಕ್ಷೆ ನೀಡುವುದಿಲ್ಲ, ಎಷ್ಟರ ಮಟ್ಟಿಗೆ ಕಾಫಿರ್ ಇವು ಮುನಾಫಿಕೀನ್ಗಳಿಗೆ ನೀಡ್ತಾನೆ.
ಯಾಕೆಂದ್ರೆ ನೀವು ನಮ್ಮ ಮಧ್ಯದಲ್ಲೇ ಇದ್ದು ಮುಸಲ್ಮಾನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಾಹ್ ಅದೇ ಯುಖಾದಿಊನ ಅಲ್ಲಾಹ ವಲ್ಲದೀನ ಆಮನು, ಇವ್ರು ನೋಡೋದಕ್ಕಾಗಿ ಮುಸಲ್ಮಾನ ಆಗಿರ್ತಾರೆ ಮಾತ್ರ. ಯುಖಾದಿಊನ ಅಲ್ಲಾಹ ವಲ್ಲದೀನ ಆಮನು, ಇವರು ಮುಸಲ್ಮಾನರಿಗೆ ಮೋಸ ಮಾಡೋದಕ್ಕೆ ಮಾತ್ರ ಇಸ್ಲಾಂ ಕಬೂಲ್ ಮಾಡಿರ್ತಾರೆ. ನೋಡೋದಕ್ಕಾದ್ರೆ ಅವರು ತಮ್ಮನ್ನು ತಾವು ಮೋಸ ಮಾಡ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ನಾವೆಲ್ಲ ಮುಸಲ್ಮಾನ, ನಾವೆಲ್ಲ ಮೋಮಿನ್. ನಮ್ಮಲ್ಲಿ ಇಂತಹ ಒಂದು ಯಾವುದೇ ತರಹದ ಅಭ್ಯಾಸಗಳು ನಮ್ಮಲ್ಲಿ ಇರಬಾರದು. ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನೀವು ಮುನಾಫಿಕೀನ್ಗಳ ಅಭ್ಯಾಸವನ್ನು ನಿಮ್ಮಲ್ಲಿ ತರೋದಕ್ಕೆ ಹೋಗಬೇಡ. ಯಾಕಂದ್ರೆ ಯಾರಲ್ಲೇ ಆಗಲಿ ಈ ಅಭ್ಯಾಸಗಳು ಅದರಲ್ಲಿ ಕಂಡರೆ, ಒಬ್ಬ ಮನುಷ್ಯನಲ್ಲಿ ಕಂಡ್ರೆ ಆ ಮನುಷ್ಯನಲ್ಲಿ ಮುನಾಫಿಕಿನ ಒಂದು ಅಭ್ಯಾಸ ಕಾಣ್ತಾ ಇದ್ದಾನೆ, ಆ ಮನುಷ್ಯ ಮುನಾಫಿಕ್ ಆಗ್ತಾ ಇದ್ದಾನೆ. ಇಂತಹ ಒಂದು ಅಭ್ಯಾಸಗಳು ಆದತ್ಗಳಿಂದ ನಾವು ದೂರ ಇರಬೇಕು. ಯಾಕಂದ್ರೆ ಈ ಮುನಾಫಿಕೀನ್ಗಳ ಅಭ್ಯಾಸ, ಇವರಿಗಾಗಿ ಅಲ್ಲಾಹನು ಬಹಳ ಕಠಿಣವಾದ ಒಂದು ಶಿಕ್ಷೆಯನ್ನು ತಯಾರು ಮಾಡಿಟ್ಟಿದ್ದಾನೆ. ಅಲ್ಲಾಹಿಂದ ದುಆವಿದೆ, ಅಲ್ಲಾಹ ನಮಗೆಲ್ಲರಿಗೂ ಜೀವಂತವಾಗಿರುವವರೆಗೂ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ತೌಫೀಕ್ ನೀಡಲಿ. ಅಲ್ಲಾಹ ನಮ್ಮೆಲ್ಲರ ಇಬಾದತ್ಗಳನ್ನು ಕಬೂಲ್ ಮಾಡಿ, ಅಲ್ಲಾಹ ನಮಗೆ ಜೀವಂತವಾಗಿರುವವರೆಗೂ ಮುಸಲ್ಮಾನರಾಗಿ ಮೌಮಿನರಾಗಿರಲಿ. ಅಲ್ಲಾಹ ಮೌತ್ ಕೊಡುವಾಗ ಕಲಿಮೆ ಜೊತೆಗೆ ಮೌತ್ ನೀಡಲಿ. ಅಲ್ಲಾಹನ ಕೆಟ್ಟ ಮೌತಿನಿಂದ ನಮಗೆ ದೂರವಿಡಲಿ. ಅಲ್ಲಾಹ ನಮಗೆಲ್ಲರಿಗೂ ಜನ್ನತುಲ್ ಫಿರ್ದೌಸ್ನಲ್ಲಿ ಜಾಗ ನೀಡಲಿ. ಅಲ್ಲಾಹ ನಮ್ಮೆಲ್ಲರಿಗೂ ಜಹನ್ನಮಿಂದ ದೂರವಿಡಲಿ. ಆಮೀನ್ ಸುಮ್ಮ ಆಮೀನ್ ಯಾ ರಬ್ಬಲ್ ಆಲಮೀನ್. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.